ಏನ್ಲೇ ನಿಮ್ಮ ಗುಂಡೋಳಪ್ಪನ ಒಂದು ಕಾಯಿ ಮುಟ್ಟಕ್ಬಿಡಿಲ್ಲ. ನಮ್ಮ ಅಜ್ಜಿ ಕೇಳಿದ್ರೆ ಬೇಜಾರು ಮಾಡ್ಕೊತಾಳಲ್ಲೇ. ಒಂದೊಂದು ರೂಪಾಯಿಗೂ ಕಷ್ಟ ಆಗ್ಬಿಡ್ತು ಸಾ, ಏನು ಸಂಪಾದನೆ ಏನೂ ಇಲ್ಲ. ಹಾಂ, ನಿಮ್ಮ ಮನೆ ಎದುರು ಕೂತ್ರೆ ನಮ್ಮ ಅಜ್ಜಿ ಕೇಳ್ತಾಳ, ಏನೋ ಮಾಡೋದು ಬಾನು? ಏನೋ ಮಾಡೋದು ಲೈ? ಆ ಚರಣ್ಯ ಆಂಟಿ ಏನು ಹೇಳಿದ್ಲ? ಓ ಹೌದಲ್ಲ, ಮಾತೆ ಮರ್ತೋಗ್ಬಿಟ್ಟಿದ್ನಲ್ಲ ಲೈ ನಾನು. ಅಮ್ಮನ ಹತ್ರ 15,000 ರೂಪಾಯಿ ಕೇಳಿದ್ರಲ್ಲ. ಹ್ಞೂ ಕೇಳು. ಏಯ್ ಬಾನ, ಏನಜ್ಜಿ ನಿಮ್ಮ ತಾತಂದು ಗಾಡಿ ಹಾಕೊಂಬಂದು 15 ದಿವಸ ಆಯ್ತಂತೆ. ಎಲ್ಲ ಗಾಡಿ? ಹಾಂ, ನಾನಾ ತಾತನ ಗಾಡಿನಾ? ಇಲ್ಲ, ನನ್ನ ತಾತನ ಗಾಡಿ ನೋಡೇ ಇಲ್ಲ. ನಾನು ತಾತನ ಗಾಡಿ ಹಾಕೊಂಡೋಗ್ಲಿ? ಇಲ್ಲ, ಅಪ್ಪನ ಐತಲ್ಲ, ನಾನು ಎಲ್ಲಿಗೆ ಹೋಗ್ಲಿ? ಎಲ್ಲೂ ಇಲ್ಲ, ಮನೆ ಹತ್ರನೇ ಇದ್ದೀನಿ ನಾನು. ಏಯ್ ಸುಳ್ಳು ಮಾತಾಡಿದ್ದೆ ಅಂದರೆ ಬೀಳ್ತವೆ ಕಪಾಳಕ್ಕೆ. ನಿಮ್ಮ ತಾತನ ಬಂದಿದ್ದು ಹುಡ್ಕೊಂಡು ಎಲ್ಲ ಬಾನು ಗಾಡಿ ಹಾಕೊಂಡೋಗಿ ನಂದು ಎಷ್ಟು ದಿನ ಆಯಿತು ಅಂತ. ಹಾಂ, ಸುಳ್ಳು ಮಾತುಗಳು ಮಾತಾಡ್ತಾ ಇದೀಯಾ? ಇಲ್ಲ ಅಜ್ಜಿ, ತಾತನ ಗಾಡಿ ಹಾಕೊಂಬಂದು ನಾನೇನು ಮಾಡಲಿ? ಹಾಕೊಂಬಂದಿದ್ರೆ ಮನೆ ಹತ್ರ ನಿಲ್ಲಿಸ್ತಾ ಇದ್ದಿಲ್ಲ. ತಾತನ ಯಾವ ಗಂಡ ಹೇಳಿದ್ನೋ ಏನೋ, ನಾನು ಯಾವ ಗಾಡಿನೂ ಹಾಕೊಂಬಂದಿಲ್ಲಮ್ಮ. ಬೇಕಾದ್ರೆ ಮುರ್ಲಿಂಗ್ ಕೇಳು, ಹಾಕೊಂಬಂದಿದ್ರೆ ಮನೆ ಹತ್ರ ನಿಲ್ಲಿಸ್ತಾ ಇದ್ನಿ ತಾನೆ. ಅದೇನೋ ಅಪ್ಪ, ಹಂಗಾದ್ರೆ ನಿಮ್ಮ ತಾತನು ಗಾಡಿ ಬಾನು ಹಾಕೊಂಬನ್ನು ಅಂತ ಬನ್ನು. ಹೌದಾ, ಎಲ್ಲ ಮರ್ತು ಬಿಟ್ಟಿದ್ದಂಗೆ ಅವ್ನು ಬಿಡು. ಸರಿ ನಾನು ಹೇಳ್ತೀನಿ ಬಿಡಿ. ಎಲ್ಲೋಗಿದ್ರೆ? ಎಲ್ಲೂ ಹೋಗಿಲ್ಲ, ಸುಮ್ಮನೆ ಇಲ್ಲೇ ಇದ್ರಿ. ಸರಿ ತಿನ್ನಡಿ, ಬರ ಊಟ ಮಾಡೋಣ. ನಡಿ. ಆಯ್ತು, ನೋಡಿದ್ರೆ ಗಾಡಿ ಹಾಕೊಂಬನ್ನು ಬಾನು ಅಂತಾನೆ, ಇವನು ನೋಡಿದ್ರೆ ನಾನು ಹಾಕೊಂಬಂದಿಲ್ಲ ಅಂತಾನೆ. ಯಾರು ಮಾತು ನಂಬೋದು, ಯಾರು ಮಾತು ಬಿಡೋದು? ಒಳ್ಳೆ ತಲೆನೋವಾಯ್ತಲ್ಲ. ಹಾಂ, ಸುಳ್ಳು ಹೇಳಲ್ಲ ನಮ್ಮ ಯಜಮಾನ ಯಾವತ್ತು. ಹಾಂ, ಲೈ ಊಟ ಮಾಡ್ಕೊಂಡು ಚರಣ್ಯ ಆಂಟಿ ಹತ್ರ ಕಾಸು ಕೇಳೋಣ. ಕೇಳೋಣ. ಇವನು ಏನು ಕಿತಾಪತಿ ಮಾಡ್ತಾವನ? ಇಲ್ಲ ಬಿಡು, ನಮ್ಮ ಮನೆಗೆ ಅಂತ ಮಕ್ಕಳು ಯಾರೂ ಇಲ್ಲ. ಸುಮ್ಮನೆ ಮಗು ಮೇಲೆ ಇಲ್ಲದ ಯಾಕೆ ಹೇಳ್ಬೇಕು? ಬಾನಲ್ಲು ನೀನೆ, ಭುವಿಯಲ್ಲು ನೀನೆ, ಎಲ್ಲೆಲ್ಲೂ ನೀನೆ, ನನ್ನಲ್ಲೂ ನೀನೆ, ಬಾನಲ್ಲು ನೀನೆ, ಭುವಿಯಲ್ಲು ನೀನೆ. ನನ್ನಿಂದ ನಿನ್ನ ಎಲ್ಲಿ ದೂರ ಮಾಡಿಬಿಟ್ಟರು ಅಂತ ಅಂದ್ಕೊಂಡಿದ್ನಲ್ಲ ಕಂದ. ಹಾಂ, ನನ್ನ ಹತ್ರಕ್ಕೆ ಬಂದಲ್ಲಮ್ಮ. ವನ ನೈತರದ್ ನೀನು ಕಳ್ಳ ನೀನು ಅಂದ್ಬಿಟ್ಬಿಟ್ಟು ಎಲ್ಲೂ ಹೋಗಬೇಡಮ್ಮ ನೀನು. ಹಾಂ, ಇಲ್ಲೇ ಇರ್ಬೇಕು ನೀನು. ಇವಳೇನು ಮಗುನ ಎತ್ಕೊಂಡೋಗಿ ಅಲ್ಲಿ ನಿಂತ್ಕೊಂಡವಳೆ, ಮಗುಗೆ ದೃಷ್ಟಿ ಆಗಲ್ಲ, ಇವತ್ತೇನು ಬುದ್ಧಿ ಇಲ್ಲ. ಅಮ್ಮ ಮಗು, ಅಮ್ಮ ವನ ಬಂಗಾರು ನಂಗೆ ಕಾಲಾತ ಇಲ್ಲ. ಹಾಲು ಕುಡಿಸ್ಲಿ ಅಂತ ಕೊಟ್ಟರು ಏನೋ ಮಗುನ ನೆಲಕ್ಕೆ ಬಿಡಲ್ಲ ಇವಳು ಮಗು ಇದ್ದಂಗೆ ಆಡ್ತಾಳಲ್ಲ ಇವಳು. ಒಂದು 5 ತಿಂಗಳಾದ್ಮೇಲೆ ಎಮ್ಮೆ ಹಾಲು ಹಾಕಕ್ಕೆ ರೂಢಿ ಮಾಡಿಬಿಟ್ಟು ಇವಳನ್ನ ದೂರ ಇಕ್ಬೇಕು. ಇಲ್ಲಾಂತಂದರೆ ಮಗುನ ನನ್ನಿಂದ ಕಿತ್ಕೊಂಡ್ಬಿಡ್ತಾಳೆ ಅಷ್ಟೇನ. ಏ ಬಬ್ಲು, ಅದೇನದು ಹಂಗರ್ಕಂತೀಯ? ಹಾಂ, ನಾನೆಲ್ಲಿ ಎತ್ಕೊಂಡಿಲ್ಲ ಬಿಡಪ್ಪ, ನಿಮ್ಮ ಅಮ್ಮನ ಹತ್ರನೇ ಇದೆಯಾ ನೀನು? ನನ್ನ ಹತ್ರಕ್ಕೆ ಏನು ಬರಬೇಡ ನೀನು. ಮಾತಾಡ್ತಿದ್ದೆ ಅಷ್ಟೇ, ಮಾತಾಡು. ಅತ್ತೆ ಏನೇ ಮಗುನ ಆಗಿಸ್ಕೊಡತ್ತೆ? ಎತ್ಕೊಂಡ್ಲಿ ಬಿಡೆ ಪಾಪ. ಅದಕ್ಕೆ ತಿಕ್ಕ ತೊಳಿತಾಳೆ, ಮಗ ತೊಳಿತಾಳೆ, ಹಾಲು ಕುಡಿಸ್ತಾಳೆ, ಎತ್ಕೊಂಡ್ಲಿ ಬಿಡು ಅಷ್ಟೊತ್ತು. ಅವಳು ಬಿಟ್ಟಿರಲ್ಲ. ಅಯ್ಯೋ ಏನೋ ನನ್ನ ಹತ್ರ ಹಾಲು ಹಾತಾರಿಲ್ಲಮ್ಮ, ಅದಕ್ಕೆ ಹಾಲು ಕುಡಿಸು ಅಂತ ಕೊಟ್ಟಿದ್ವಾ. ಯಾವುದೋ ಕಂಡೋರ್ ಮಗು ಸಿಕ್ತು ಅಂತ ಹಂಗೆ ಎತ್ಕೊಂಬಿಟ್ರೆ ಹೆಂಗೆ? ಹಾಂ, ಎತ್ತಿರೋ ತಾಯಿ ನನ್ನ ಸ್ಥಿತಿ ಏನಾಗಬೇಕು? ಓಹೋ, ಸಾಧ್ಯವಿಲ್ಲ ಪ್ರಪಂಚದಾಗ ಯಾರನ್ನ ಎತ್ತವ್ರೋ ಇಲ್ಲ ಮಕ್ಕಳನ್ನ. ಓಹೋ, ಅದೆಲ್ಲ ಕತೆ ಬೇಡ ಅತ್ತೆ, ಈಸ್ಕೊಡತ್ತೆ ಮಗುನ. ನಿನ್ನ ಮಗು ನೀನು ಎತ್ಕೊಂಡು ಹೋಗಿ ಅಮ್ಮ. ಇವಾಗ ಯಾರನ್ನ ಬೇಡ ಅಂತ ಹೇಳಿದ್ರೇನೆ ಎತ್ಕೊ ಹೋಗು. ಏಯ್ ಬಬ್ಲು, ಮೇಲೆ ಎತ್ಕಂತಿ ಮೇಲೆ ಬಾರ, ಇಲ್ಲೇ ಹೊಡಿತೀನಿ ನಿನ್ನ. ಅದ್ಯಾಕೆ ಹುಂಚೆ ಹಣ್ಣು ತಿಂದಂಗೆ ಇಕ್ಕೊಂಬಿಟ್ನ? ನಿನ್ನ ಮಾತಿಗೆ ಕೇಳಿಸ್ಕೊಂಡಿತ್ತಷ್ಟ ಅವನ ಮಕ್ಕನ. ಹಾಂ, ಏನಿಲ್ಲ, ನಿದ್ದೆ ಬಂದಿರಬೇಕು. ಇಲ್ಲಲೇ ಹತ್ತೋಡೆ ಮಕ್ಕ ಹೆಂಗಿಕ್ಕೊಂಡವನೇ ಲೇ ಸಂಧ್ಯಾ. ಬಾಯ್ಲಿ ಬಾ ಮಗನ್ ಬಾ. ಹೋಗತ್ತ ಬಾಯಕ್ಕೆ ದೂರ್ಕೊಂಬಿಟ್ನು. ಅಮ್ಮ ಮಾವ್ ಕೊಟ್ಬಿಡುಗಮ್ಮ, ಎಲ್ಲ ನೋಡ್ಕೊಂಡ್ಲೆ. ಇಲ್ಲ ಅತ್ತೆ, ನಾನು ಕೊಡಲ್ಲ. ನಂಗೆ ಆಸ್ತಿ ಬೇಡ, ಪಾಸ್ತಿ ಬೇಡ, ಏನು ಬೇಡ. ನಾನು ಕೂಲಿ ನಾಲೆ ಮಾಡ್ಕೊಂಡು ನನ್ನ ಮಗುನ ಸಾಕಂತೀನಿ. ಯಾಕೋ ನನ್ನ ಮಗು ನಾನು ಬಿಟ್ಟಿರೋ ಕತೆ ಇಲ್ಲ ಅತ್ತೆ. ಇಷ್ಟು ದಿನದ ಅನ್ಕೊಂಡಿದ್ದೆ ಏನೋ ಮಗು ಆಸ್ತಿ ಬರ್ತದೆ, ಖುಷಿಯಾಗಿರ್ತಾನೆ ಅಂತ. ಯಾಕೋ ನಮ್ಮ ಮಗುನ ಬಿಟ್ಟಿರೋಕ್ಕೆ ಆತ ಇಲ್ಲ ನಂಗೆ. ಇಲ್ಲೇ ಇರ್ತಾನೆ ಅಲ್ಲಮ್ಮ, ಸುಮ್ಮನೆ ಅವಳಿಗೆ ಮನ್ಸಿಗೆ ಬೇಜಾರು ಮಾಡ್ಕೊತಾಳೆ. ಕೊಟ್ಬಿಡು, ಇಲ್ಲೇ ಇರ್ತಾನೆ ತಾನೆ, ನೀನೇ ಎತ್ಕೊಂತೀಯ ತಾನೆ. ಹಾಂ, ಕೊಡೋಗಿ ಎಲ್ಲ ನೋಡ್ಕೊಂಡ್ಲೆ. ಇಲ್ಲತ್ತೆ, ನಾನು ಕೊಡಲ್ಲ ನನ್ನ ಮಗುನ, ನಾನು ಕೊಡಲ್ಲ. ಸವಿತಾ ಹೇಳಿದ ಮಾತು ಕೇಳು, ಕಡೆಗೆಲ್ಲ ಹಿಂಗೆ ಮಾಡೋಕ್ಕೆ ಹೋಗಬೇಡ ನೀನು ಮಾಡ್ತಾ ಇರೋದು ತಪ್ಪು. ಎಲ್ಲೂ ಹೋಗಲ್ಲ, ಮಗು ಇಲ್ಲೇ ಇರ್ತಾನಲ್ಲ. ತಿರುಗಿ ನಾವು ಶಿವನು ನೆಮ್ಮದಿ ಹಾಳು ಮಾಡ್ಕೊತಾನೆ. ಹೋಗು, ಇನ್ನು ಅವಳು ಅಂತಾಳೆ. ಇನ್ನಿರೋರ್ಗೆಲ್ಲ ನೆಮ್ಮದಿ ಹಾಳಾಗ್ತದೆ, ಕೊಟ್ಬಿಡೋಗಮ್ಮ. ಇಲ್ಲ ಅತ್ತೆ, ನನ್ನ ಮಗುನ ಬಿಟ್ಟಿರೋಕ್ಕೆ ಆತ ಇಲ್ಲ ನಂಗೆ. ಅಲ್ಲೇ ಇದೆಯಲ್ಲ, ಹೋಗು.
ಅವಳ ಹತ್ರಕ್ಕಿನ್ನ ನಿನ್ನ ಹತ್ರನೇ ಜಾಸ್ತಿ ಹೊತ್ತು ಮಗು ಇರೋದು. ಕೊಟ್ಬಿಡು ಹೋಗಮ್ಮ ಮಗುನ. ನನ್ನ ಮಾತು ಕೇಳುವ ಹೋಗಮ್ಮ, ನನ್ನ ಮಾತು ಕೇಳುವ. ಮುಂಚೆ ಎಲ್ಲ ನಮ್ಮ ಮಾತು ಕೇಳ್ದಿರ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂಡೆ. ಇವಾಗಾದರೂ ನಮ್ಮ ಮಾತು ಕೇಳು. ನಾವೇ ನಿನ್ಗೇನು ಕೆಟ್ಟದೇನು ಬಯಸಲ್ಲ, ಒಳ್ಳೇದೇ ಬಯಸ್ತೀರಿ. ನಮ್ಮ ಮಾತು ಕೇಳಿ ಸವಿತಾ, ಕೊಡೋಗು ಸವಿತಾ, ಕೊಡೋಗು. ಅತ್ತೆ ನಮ್ಮಮ್ಮ ಸ್ಥಾನಕ್ಕೆ ಹೋಗಳೆ, ಮಗು ಇಸ್ಕೊಡತ್ತೆ. ಅವಳೇ ಎತ್ಕೊಂಡು ಊರು ಬಿಟ್ಟು ಹೋಗಲ್ಲ, ಹೋಗಿ ಎತ್ಕೊಂಬರ್ತಾಳೆ. ಹೋಗು ಎತ್ಕೊಂಬರ್ತಾಳೆ, ಹೋಗು. ಅದ್ಯಾಕೆ ನೀನು ಹಿಂಗಾಡ್ತೀಯ? ಸರಿ ಬಿಡು, ನೀನು ಸರಿಯಾದ ಹೆಂಗ್ಸು. ನಾನು ಇನ್ಮೇಲೆ ಎಮ್ಮೆ ಅಲ್ಲೇ ಕುಡಿಸ್ತೀನತ್ತೆ ಮಗುಕ. ಒಂದು 5 ತಿಂಗಳು 6 ತಿಂಗಳು ಆಗಲಿ ನಡಿಯೇ, ಆಮೇಲೆ ಕುಡಿಸಿ ಅಂತೆ. ಏನಿಲ್ಲ, ಇವಾಗ ನೋಡಿ ಹೆಂಗವನೆ ಗುಂಡ್ಗ ಚೆನ್ನಾಗವನೆ. 5 ತಿಂಗಳು ಮಗುಕಿನ್ನ ಚೆನ್ನಾಗವನೆ. ಅವಳು ಟೈಮ್ಗೆ ಹಾಲು ಕುಡಿಸ್ತಾಳೆ, ಅದಕ್ಕೆ ಚೆನ್ನಾಗವನೆ. ನೀನು ಎಮ್ಮೆ ಹಾಲು ಕುಡಿಸಿದ್ರೆ ಮಗು ಹಿಂಗಿರ್ತೈತೆ ಅನ್ಕೊಂಡಿದ್ಯೇನು? ಒಣಗೋತದೆ. ದಕ್ಕಿದ್ರೆ ದಕ್ತು, ಇಲ್ಲಾಂದ್ರೆ ಮಗು ವಾಂತಿಗಳು ಮಾಡ್ಕೊಂತದೆ. ನೋಡ್ಕೊಂಬಿಡು. 1 ವರ್ಷ ಕುಡಿಸ್ಲಿ, ಸುಮ್ಮನೆ ಇರು. ನೀನೇನು ಆಡಿದ್ದ ಆಟನೇ ಆಡಬೇಡ. ಅಯ್ಯಪ್ಪ, ಏನು ಹಣ ಬರಲಿಲ್ಲಮ್ಮ, ಹೇಳೋದು ಮಾತು ಕೇಳಲ್ಲ ಒಬ್ಳುನು. ಅವ್ರ ಅಮ್ಮನ ಹತ್ರ ಚೆನ್ನಾಗಿ ಹಾಲು ಕುಡಿತಾನೆ, ಅದಕ್ಕೆ ಹಂಗವನೆ. ಏನತ್ತೆ? ಅಯ್ಯೋ ಅದೇ ಸವಿತಾ ಅಯ್ಯೋ, ಹಾಲು ಹೇಳಕ್ಕೋಗಿ ಹಂಗೆ ಹೇಳ್ಬಿಟ್ನೆ. ಸವಿತಾ ಹತ್ರ ಹಾಲು ಕುಡಿತಾನಲ್ಲ, ಅದಕ್ಕೆ ಹಂಗವನೆ. ನೀನೇನು ಎಮ್ಮೆ ಹಾಲು ಗಿಮ್ಮೆ ಹಾಲು ಅಂದರೆ ಮಗು ತೆಗ್ದೋತಾನೆ. ನಾನು ಇವಾಗ ಹೇಳ್ತಾ ಇದ್ದೀನಿ ನೋಡ್ಕೊ. ಸವಿತಾ ಹೋಗಮ್ಮ, ಎತ್ಕೊಂಡೋಗಿ ಮಗುನ ಮಲಗ್ಸೋಗು, ಹೋಗು. ತಾತೆ 9 ತಿಂಗಳು ಹೊಟ್ಟೆಗೆ ಇಟ್ಕೊಂಡು ಎತ್ತಿರೋಳು ನಾನು. ನನ್ನ ಮಗು ಅವಳ ಹತ್ರ ಹೊಂದ್ಕೊಂಬಿಟ್ರೆ ನಾನೇನು ಕತೆ ಇರೋದು? ನಾನೇನು ಕೇಳಿರೋದು? ಅದು ಅವಳ ಹತ್ರ ಇದ್ದಾಗ ನಗ್ನಗ್ತಾ ಇರ್ತದೆ, ನಾನು ಎತ್ಕೊಂಡ್ರೆ ಹೇಳ್ತದೆ. ಇವಾಗ ಹಿಂಗಾದ್ರೆ ಮುಂದೆ ನನಗತ್ತೆ ಏನತ್ತೆ? ಬುದ್ಧಿ ಬಂದಮೇಲೆ ನಮ್ಮಮ್ಮನ ಯಾರು ಬೇರೆಯವ್ರು ಯಾರು ಅಂತ ತಿಳ್ಕೊಳ್ಳೋ ಶಕ್ತಿ ಇರಲ್ಲ ಮಕ್ಕಳಿಗೆ, ಇರ್ತೈತೆ. ಸುಮ್ಮನೆ ಇರು ನೀನು. ಮಗುಗ ಚೆನ್ನಾಗಿ ಹಾಲು ಕುಡಿಸ್ತೀವಿ, ಸುಮ್ಮನೆ ಇರು. ಮಗು ಚೆನ್ನಾಗಾಗಲಿ, ತಾಯಿ ಹಾಲೇ ಆರೋಗ್ಯ, ತಿಳ್ಕೊ ನೀನು. ಜಗಳ ಮಾಡಿ ಆಮೇಲೆ ನಿಮ್ಮ ಮನೆಗೆ ಬರ್ತಿರಾಗ್ಬಿಟ್ಟಾಳ ಅವಳು. ಮೇಲ್ನ ಹಾಲು ಹಾಕಿದ್ರೆ ಮಕ್ಳಿಗೆ ದಕ್ಕಲ್ಲೇ ತಟ್ಟಿ, ಅರ್ಥ ಮಾಡ್ಕೊ. 1 ವರ್ಷದವರೆಗೂ ಕುಡಿಸ್ಲಿ ಹಾಲು, ಸರಿನಾ? ಸರಿ ಬಿಡು, ಆಯಿತು. ಅವನು ಬುದ್ಧಿ ಬಂದಮೇಲೆ ನಾನೇ ಅವ್ರ ಅಮ್ಮನು ಅಂತ ಅವನು ತಿಳಿತಾನೆ. ಅದಿನ್ನ ಎಳೆ ಮಗುನೇ, ಅದಕ್ಕೇನೇ ತಿಳಿತದೆ? ಅವಳು ಹಾಲು ಕುಡಿಸ್ತಾಳಲ್ಲ, ಅದಕ್ಕೆ ನಮ್ಮ ಅಮ್ಮನೇ ಇರಬೇಕು ಅಂತ ಅವಳ ಹತ್ರ ಹೊಂದ್ಕೊಂಡದೆ. ಅದು ಎಳೆ ಕಂದ್ರೆ ಅದಕ್ಕೆ ಏನು ಬುದ್ಧಿ ಐತೆ? ಹೌದಾ? ಸರಿ ಆಯಿತು. ಅಯ್ಯಪ್ಪ ಭಗವಂತ, ಹೋಗು. ಯಾರ ಹತ್ರ ಹೇಗನ, ಯಾರ ಹತ್ರ ಬಿಡೋಣ. ಇವಳು ನೋಡಿದ್ರೆ ಹಿಂಗೆ, ಅವಳು ನೋಡಿದ್ರೆ ಹಂಗೆ, ಈ ಭಾನುಗ್ ನೋಡಿದ್ರೆ ಹಿಂಗೆ. ಅಯ್ಯೋ ತಡಿ, ಮಗು ಅಂಗನವಾಡಿಗೆ ಹೋಗೋಳೆ, ಹೋಗಿ ಕರ್ಕೊಂಬರೋ ಟೈಮ್ ಆಯಿತು. ಈ ಭಾನು ಕೇಳ್ತೀನಿ, ಕರ್ಕೊಂಬಂದ್ಬಿಡ್ತೇನೆ ತಡಿ ಮನೆ ಹತ್ರಕ್ಕ. ಏ ಭಾನು, ಏನತ್ತಿ? ಊಟ ಮಾಡಿಬಿಟ್ಟು ಮಗುನ ಅಂಗನವಾಡಿ ಹತ್ರ ಇರ್ತಾಳೆ, ಕರ್ಕೊಂಬಂದು ಮನೆ ಹತ್ರಕ್ಕೆ ಬಿಟ್ಬಿಟ್ಟು ಹೋಗುವ. ಸರಿ ಆಯಿತು. ಹಂಗೆ ನಿಮ್ಮ ತಾತನ ಕೇಳು, ನನ್ನ ಗಾಡಿ ಹಾಕೊಂಬಂದಿಲ್ಲ ತಾತ ಅಂತ ಹೇಳ್ಬಿಟ್ಟು. ನಿಮ್ಮ ತಾತನ ಎಲ್ಲೋ ಮರ್ತೋಗ್ಬಿಟ್ಟವನೆ, ಯಾವಾಗ ಹಾಕೊಂಡೋಗಿದ್ದೇನೋ ಅದೇ ಜ್ಞಾಪಕ ಇಟ್ಕೊಂಡ್ಬಿಟ್ಟವನೆ. ತಾತನ ಸಿಕ್ಕಿದ್ರೆ ನನ್ನ ತಾತನ ಹತ್ರ ಮಾತಾಡ್ತೀನಿ ಬಿಡು, ನೀನು ಅದನ್ನೇ ಹೇಳ್ಬೇಡ. ಯಾಶಂಕರ್ ನೇನ್ರಿಗೆ ಏನಾಯ್ತು? ದೇವಾಗ ಇವಾಗ ಹಿಡ್ಕಂತ ಹೆಂಗೆ ಮುಂದುವರಿಯುವುದು?